ಕುರಾನ್ಗೆ ಜಗತ್ತಿನಲ್ಲಿ ಯಾವ ಭಾಗದಲ್ಲೂ 2 ಆವೃತ್ತಿಗಳಿಲ್ಲ. ಕುರಾನ್ಗೆ ಒಂದೇ ಆವೃತ್ತಿ ಇರೋದು. ಅನುವಾದಗಳು ಎಲ್ಲ ಭಾಷೆಗಳಲ್ಲೂ ಇವೆ ಮತ್ತು ಅನುವಾದಗಳ ಮಧ್ಯೆ ವ್ಯತ್ಯಾಸ ಇದೆ. ಆದರೆ ಮೂಲ ಕುರಾನ್ ನಲ್ಲಿ ಜಗತ್ತಿನಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ. ಒಂದೇ ಆವೃತ್ತಿ ಜಗತ್ತಿನ ಎಲ್ಲ ಕಡೆ ಲಭ್ಯ ಇದೆ. ಕೊನೆಯದಾಗಿ, ನಾನು ಕುರಾನ್ ಅನ್ನು ಅನುವಾದಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ಆದರೆ ನಾನು ಮಾಡಿರುವ ಅನುವಾದ ಅದು ಕುರಾನಿನ ಪ್ರತಿರೂಪ ಅಥವಾ ಕುರಾನಿಗೆ ಪರ್ಯಾಯ ಅಂತ ಖಂಡಿತ ನಾನು ಹೇಳಿಕೊಳ್ಳುವುದಿಲ್ಲ. ಹಾಗೆ ಹೇಳುವುದು ಅಹಂಕಾರ ಆಗ್ತದೆ ಮತ್ತು ಸುಳ್ಳಾಗ್ತದೆ. ಇದು ಕುರಾನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಮಾಡಿದಂತಹ ಪ್ರಯತ್ನದ ಒಂದು ಸಣ್ಣ ಅಂಗ ಮಾತ್ರ. ಇದರಲ್ಲಿ ಕುರಾನಿನ ಮಹಿಮೆಯ ಹತ್ತಿರ ತಲುಪಲಿಕ್ಕೂ ಬಹುಶಃ ನನಗೆ ಸಾಧ್ಯ ಆಗಿಲ್ಲ ಮತ್ತು ಅದು ಯಾವ ಮಾನವನಿಗೂ ಸಾಧ್ಯ ಅಲ್ಲ. ಪ್ರಯತ್ನ ಮಾತ್ರ ನಾನು ಮಾಡಿದ್ದೇನೆ ಮತ್ತು ಇದರಲ್ಲಿ ತಿದ್ದುಪಡಿಗೆ ಮುಂದಿನ ಆವೃತ್ತಿಗಳಲ್ಲಿ ನಾನು ಮುಕ್ತನಾಗಿದ್ದೇನೆ ಮತ್ತು ಬಹಳ ವಿನಯಪೂರ್ವಕವಾಗಿ ತಮ್ಮೆಲ್ಲರೊಂದಿಗೆ ತಾವೆಲ್ಲರೂ ವಸ್ತುನಿಷ್ಠವಾಗಿ ಇದರ ಅಧ್ಯಯನ ಮಾಡಿ ಎಲ್ಲಾದರೂ ನಿಮಗೆ ಅನುವಾದದಲ್ಲಿ ಕುಂದುವ ಕೊರತೆಗಳು ಕಂಡ್ರೆ ಅದನ್ನು ನಮ್ಮ ಗಮನಕ್ಕೆ ತನ್ನಿ ಮತ್ತು ಮುಂದಿನ ಆವೃತ್ತಿಗಳಲ್ಲಿ ಅದನ್ನು ನಾವು ತಿದ್ದುಪಡಿ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಆಶ್ವಾಸನೆ ಕೊಡ್ತೇನೆ. ಹಾಗೆ ಈ ಅನುವಾದ ಕೃತಿಯ ರಚನೆಯ ವೇಳೆ ಅನೇಕ ಮಂದಿ ನನಗೆ ಸಹಕರಿಸಿದ್ದಾರೆ. ದೇವರವರೆಲ್ಲರಿಗೂ ಅದರ ಅತ್ಯುತ್ತಮ ಪ್ರತಿಫಲವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನನ್ನನ್ನು ಇಷ್ಟು ಹೊತ್ತು ಸಹನೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಮನಪೂರ್ವಕವಾದ ವಿನಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹ್. ಧನ್ಯವಾದಗಳು ಅಬ್ದುಲ್ ಸಲಾಂ ಪುತ್ತಿಗೆ ಅವರಿಗೆ. ಮುಂದಿನ ಕಾರ್ಯಕ್ರಮ ಕನ್ನಡದಲ್ಲಿ ಕುರ್ಆನ್ ಅನುವಾದ ಈ ಗ್ರಂಥವನ್ನ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ. ಇದನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಉಪಸ್ಥಿತಿರುವಂತಹ ಗೌರವಾನ್ವಿತ ಪದ್ಮಭೂಷಣ ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗಡೆ ಅವರ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಅನುವಾದಿಸಿರುವಂತಹ ಕನ್ನಡದಲ್ಲಿ ಕುರಾನ್ ಅನುವಾದ ಎನ್ನುವ ಮಹತ್ವಪೂರ್ಣವಾದಂತಹ ಗ್ರಂಥ ಇದೀಗ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಉಪಸ್ಥಿತಿಯಲ್ಲಿ ಅವರ ಹಸ್ತದೊಂದಿಗೆ ಇದೀಗ ಸಮರ್ಪಣೆಗೊಂಡಿದೆ. ಧನ್ಯವಾದಗಳು ಕೃತಿಯನ್ನ ಸಮರ್ಪಣೆಗೊಳಿಸಿದಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ. ಸಜ್ಜನ ಬಂಧುಗಳೇ, ಭಗಿನಿಯರೇ, ಈಗ ತಾನೇ ನಮ್ಮ ಕಾರ್ಯಕ್ರಮದ ಪ್ರಧಾನ ಅಂಗವಾದಂತಹ ಗ್ರಂಥ ಬಿಡುಗಡೆಯನ್ನು ನೆರವೇರಿಸಿದಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಗೌರವಾನ್ವಿತರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಸಭಿಕರ ಮುಂದೆ ಪರಿಚಯ ಮಾಡಿಕೊಳ್ಳುತ್ತಾ ಹೋದಂತೆ ಪರಿಚಯ ಮಾಡ್ತಾ ಹೋಗ್ತಾ ಇರುವವರೇ ಸಣ್ಣದಾಗ್ತಾ ಬರ್ತಾ ಇರ್ತಾರೆ. ಆದ್ರೂ ಕೂಡ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ಈ ಸಭಾಂಗಣಕ್ಕೆ ಅವರು ಪ್ರಪ್ರಥಮವಾಗಿ ಪ್ರವೇಶಿಸಿದ್ದಾರೆ ಅಂತೇಳಿ ನನ್ನ ನಂಬಿಕೆ. ಫೋರಂ ಫಾರ್ ಹ್ಯುಮ್ಯಾನಿಟಿ ಉಡುಪಿ ಜಿಲ್ಲೆ, ಮಾನವತೆಗಾಗಿನ ವೇದಿಕೆ ಉಡುಪಿ, ಇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೌರವಾನ್ವಿತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಉಡುಪಿಯ ಈ ಭವ್ಯ ಸಭಾಂಗಣಕ್ಕೆ ಬರಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗ್ತದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಕರ್ನಾಟಕದ 3 ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಅನ್ನು ಪಡೆದವರು ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯ, ಧಾರವಾಡ ವಿಶ್ವವಿದ್ಯಾನಿಲಯ, ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಮಾತ್ರವಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಡ್ರೀವ್ ಯೂನಿವರ್ಸಿಟಿಯಿಂದಲೂ ಕೂಡ ಗೌರವ ಡಾಕ್ಟರೇಟ್ ಅನ್ನು ಪಡೆದಿರುವಂತಹ ಖ್ಯಾತಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರದ್ದು. ಕರ್ನಾಟಕ ರತ್ನ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಅಂತಹ ಪ್ರಶಸ್ತಿಗೆ ಹೆಚ್ಚಿನ ಮೆರುಗನ್ನ ಕೊಟ್ಟಂತ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರದ್ದು. ತಾವು ಕೇಳಿರಬಹುದು, ಈ ವರ್ಷದ ಆರಂಭದಲ್ಲಿ ಲಂಡನ್ ನಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡನ್ ಆಸ್ಡೆನ್ ಅವಾರ್ಡ್ ಫಾರ್ ದ ಮೈಕ್ರೋ ಫೈನಾನ್ಸ್ ಎನ್ನುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಈ ದೇಶಕ್ಕೆ ಹಿರಿಮೆಯನ್ನು ತಂದುಕೊಟ್ಟಂತ ವ್ಯಕ್ತಿತ್ವ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರದು. ಜಿಂದಾಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿ, ಈ ರೀತಿ ನೂರಾರು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಅದರ
ಮಹತ್ವವನ್ನು